ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನ ಬೆಳಗ್ಗೆ ತಿಂಡಿಯಿಂದ ಮಧ್ಯಾಹ್ನದ ಊಟ ಈ ಥರ ಟಿಪ್ಸ್ಗಳು ಎಲ್ಲ ಹೇಳ್ಕೊಂಡು ತೋರಿಸ್ಕೊಬತ್ತೀನಿ, ನೋಡ್ಕೊಂಬನ್ನಿ. ನಿಂಬೆಹಣ್ಣು ಜಾಸ್ತಿ ತಂದಾಗ ಈ ರೀತಿ ರಸ ಹಿಂಡ್ಬಿಟ್ಟು ಫ್ರೀಝರಲ್ಲಿ ಇಟ್ಕೊಳ್ಳಿ. ಈ ರಸ ಮುಚ್ಚಿಬಿಟ್ಟು ಬೇಕಾದಾಗ ಚಿತ್ರಾನ್ನ ಮಾಡಿದಾಗ ಇನ್ನು ನಿಮ್ಗೆ ಏನಕ್ಕಾದ್ರೆ ನಿಂಬೆ ರಸ ಬೇಕಾದಾಗ ಜ್ಯೂಸ್ ಮಾಡೋಕ್ಕೆ ಬೇಕಾಗುತ್ತೆ. ಆಗ ಒಂದು 5 ನಿಮಿಷ ಈಚೆ ಇಟ್ಬಿಟ್ರೆ ಫ್ರೀಝರಿಂದ ತೆಗೆದು ರಸ ಬರುತ್ತೆ, ಆಗ ಬಿಟ್ಕೋಬೋದು. ಈ ನಿಂಬೆಹಣ್ಣನ್ನ 4 ಭಾಗ ಮಾಡಿಬಿಟ್ಟು ಉಪ್ಪು ಹಾಕಿ ಕಟ್ ಮಾಡಿ ಒಂದು ಜಾಡಿ ಒಳಗೆ ಹಾಕ್ಕೊಂಡ್ರೆ ಜಾಸ್ತಿ ಆದಾಗ ಉಪ್ಪಿನಕಾಯಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇವಾಗ ಮೊದಲಿಗೆ ಸ್ವಲ್ಪ ಚಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ. ಈ ಒಂದು 4 ಲವಂಗ ಹಾಕ್ಕೊಳ್ತೀನಿ. ಇದನ್ನು ಸಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಚಕ್ಕೆ ಲವಂಗ ಹಸಿದೇ ಪುಡಿ ಮಾಡ್ಕೋಬೇಕು. ಮೊದಲಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಣ್ಣ ಸ್ಪೂನಲ್ಲಿ. ಇವಾಗ ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನು. ಇದೆಲ್ಲ ಚಟಪಟ ಅಂದು ಸ್ವಲ್ಪ ಆಮೇಲೆ ಕಟ್ ಮಾಡಿರೋದು 2 ಈರುಳ್ಳಿ ಹಾಕ್ತೀನಿ. 5 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇವಾಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಡ್ತೀನಿ. ನಾನು ಅರ್ಧ ಪಾವು ಅಕ್ಕಿ ಹಾಕ್ತಾಯಿದ್ದೀನಿ. ಮೆಜರಿಂಗ್ ಕಪ್ಪಲ್ಲಿ ಅರ್ಧ ಕಪ್ಪು. ಅದಕ್ಕೆ ತಕ್ಕಷ್ಟು 4 ಟೊಮೊಟೊ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆದಮೇಲೆ ಚಕ್ಕೆ ಲವಂಗದ್ದು ಚಕ್ಕೆ ಲವಂಗ ಹಸಿಯಾಗಿ ಕುಟಾಣಿಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬಾಡಲಿ. ಇವಾಗ ಸ್ವಲ್ಪ ಬಟಾಣಿ, ಸ್ವಲ್ಪ ಒಂದು ಹಿಡಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಪುದೀನ ಸೊಪ್ಪು, ಕಸ್ತೂರಿ ಮೇಥಿ, ಸ್ವಲ್ಪ ಬಟಾಣಿ. ಅದಕ್ಕಿಂತ ಮೊದಲು 1 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಕುಕ್ಕರ್ಗೆ ಹಾಕ್ತೀನಿ. ಇವಾಗ ಅರ್ಧ ಕಪ್ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದೆಲ್ಲ ಒಗ್ಗರಣೆ ಒಳಗೆ ಸ್ವಲ್ಪ ಮಿಕ್ಸ್ ಆಗಲಿ. ಇವಾಗ ಅಕ್ಕಿ ಡಬ್ಬಲ್ಲೂ ನೀರು ಹಾಕ್ತೀನಿ. ನೀರು ಎಲ್ಲ ಕುದಿ ಬರಲಿ. ಕುದಿ ಬಂದಮೇಲೆ ಮುಚ್ಚಿದ್ರೆ ಅನ್ನ ಉದ್ರಾಗಿ ಬರುತ್ತೆ, ತಳ ಹತ್ತೋ ಚಾನ್ಸು ಇರಲ್ಲ. ಈ ರೀತಿ ರುಬ್ಬದೆ ಮಾಡದೆ ಟೊಮೊಟೊ ಬಾತು ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ನೀರು ಕುದಿ ಬರಲಿ. ಕುದಿ ಬಂದಿದೆ. ಒಂದು ಸಲ ತಿರುಗಿಬಿಟ್ಟು ಲಿಡ್ ಮುಚ್ಚಿಬಿಟ್ಟು 2 ವಿಷಲ್ ಬರ್ಸ್ಕೊಳ್ತೀನಿ. ಬಹು ಬೇಗನೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಬಾತ್ ಈ ರೀತಿ ಮಾಡಿ ನೋಡಿ. ಇವಾಗ ಲಿಡ್ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ನೋಡಿ, ಟೊಮೊಟೊ ಬಾತ್ ಈ ರೀತಿ ಬಂದಿದೆ. ಒಂದು ಸಲ ಎಲ್ಲ ತಿರುಗಿಬಿಟ್ಟು ಮೊಸರು ಬಜ್ಜಿ ಹಾಕ್ಕೊಂಡು ಸರ್ವ್ ಮಾಡೋಣ. ಇವಾಗ ಮೊಸರು ಬಜ್ಜಿ ಮಾಡ್ಕೊಳ್ತೀನಿ. ಬಾಣಲಿಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಟೊಮೊಟೊನ ಮಧ್ಯಕ್ಕೆ ತೂತು ಮಾಡಿದ್ದೀನಿ ಚಾಕುಯಿಂದ. ಅದು ಹಾಕಬೇಕು, ಸಿಡಿದ್ಬಿಡುತ್ತೆ ಅಂತ. ನಾಲ್ಕು ಟೊಮೊಟೊ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಒಂದು ಪಾತ್ರೆಗೆ ತೊಗೊಬಿಡ್ತೀನಿ. ಸ್ಕಿನ್ನೆಲ್ಲ ತೆಗೆದುಬಿಟ್ಟು ಆರಿದ್ಮೇಲೆ ಸಣ್ಣಗೆ ಕಟ್ ಮಾಡ್ಕೋಬೇಕು. ಇದೊಂದು ಪಾತ್ರೆಗೆ ಎತ್ಕೊಬಿಡ್ತೀನಿ 4 ಟೊಮೊಟೊನ್ನು. ಅದಕ್ಕೆ ಮಸಾಲೆ ಸಾಮಾನು ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿ, ಸೋಂಪು, ಸ್ವಲ್ಪ 7-8 ಬ್ಯಾಡಗಿ ಮೆಣಸಿನ್ಕಾಯಿ, ಪಲಾವ್ ಎಲೆ ಇಷ್ಟು ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಒಂದು ಈರುಳ್ಳಿ, 2 ದಪ್ಪ ಮೆಣಸಿನ್ಕಾಯಿ, ಅದನ್ನೆಲ್ಲ ತೆಕ್ಕೊಬಿಟ್ಟಿದ್ದೀನಿ. ಚಕ್ಕೆ, ಮೊಗ್ಗು, ಮೆಣಸಿನ್ಕಾಯಿ ಅದೆಲ್ಲ ಹುರಿದಿರೋದು ಒಂದು ಪಾತ್ರೆಗೆ ತೆಕ್ಕೊಬಿಟ್ಟು ಇದು ಚೆನ್ನಾಗಿ ಬಾಡಲಿ. ಇವು ಸ್ವಲ್ಪ ಮೀಡಿಯಮ್ ಉರಿಲಿ ಬಾಡಿಸ್ಬೇಕು. 4 ಜಾಮ್ ಟೊಮೊಟೊ ತೊಗೊಂಡಿದ್ದೀನಿ. ಇದು 4 ಹುಳಿ ಟೊಮೊಟೊ. ಇದು 4 ಜಾಮ್ ಟೊಮೊಟೊ ತೊಗೊಂಡಿದ್ದೀನಿ. ಇದರೊಳಗಡೆ ಹಾಕ್ತೀನಿ. ಇವಾಗ ದಪ್ಪ ಕಟ್ ಮಾಡಿದ್ದೀನಿ, ರುಬ್ಕೋಬೇಕಲ್ವ ಅದಕ್ಕೆ.
ದಪ್ಪ ದಪ್ಪಾಗಿ ಕಟ್ ಮಾಡೋಣ. ಇದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ತೆಂಗಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸ್ತೂರಿ ಮೇಥಿ ಆ ಒಗ್ಗರಣೆ ಒಳಗೆ ಹಾಕ್ತೀನಿ. ನೋಡಿ, ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಟೊಮೊಟೊ ಕರ್ರಿ ಚೆನ್ನಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಅರ್ಧ ಗಂಟೆ ಹಿಡಿಯುತ್ತೆ ಫ್ರೈ ಆಗೋದು. ಮೀಡಿಯಮ್ ಉರಿಲಿ ಫ್ರೈ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಅರಿಶಿನ ಹಾಕಿದ್ದೀನಿ. 10 ಗೋಡಂಬಿ ಹಾಕ್ತೀನಿ ಇವಾಗ. ಇನ್ನೂ ಸ್ವಲ್ಪ ಫ್ರೈ ಆಗಲಿ ಇದೆಲ್ಲ ಚೆನ್ನಾಗಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಪಕ್ಕಕ್ಕೆ ತೆಗೆದುಬಿಟ್ಟು ಚೆನ್ನಾಗಿ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಪಕ್ಕಕ್ಕೆ ತೆಗೆದಿಟ್ಬಿಡ್ತೀನಿ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ನೋಡಿ, ಇದು ತಣ್ಣಗಾಗಿದೆ. ಈ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣ ಕಟ್ ಮಾಡ್ಕೊಳ್ತೀನಿ. ಈ ಮೆಣಸಿನ್ಕಾಯಿ ಜೊತೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ತಣ್ಣಗಾಗಿದೆ ಎಲ್ಲ. ಬಾಣಲಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಎಲ್ಲ ಎಣ್ಣೆಲೇ ಫ್ರೈ ಮಾಡ್ಕೋಬೇಕಲ್ಲ. ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದಾದಮೇಲೆ ಈ ರುಬ್ಬಾಕಿರೋದು ಹಾಕ್ತೀನಿ. ರುಬ್ಬಾಕಿರೋ ಪೇಸ್ಟ್ ಹಾಕ್ತೀನಿ. ಆಮೇಲೆ ಟೊಮೊಟೊ ಬಾಡಿಸ್ಕೊಂಡಿದ್ನಲ್ಲ, ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಈ ಸಿಪ್ಪೆ ಬೇಡ, ಕಟ್ ಮಾಡಿರೋದು ಹಾಕ್ತೀನಿ ಇವಾಗ. ನೋಡಿ, ನೀರಿನ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ನಿಮ್ಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿ. ಇಡ್ಲಿ, ಚಪಾತಿ, ರೊಟ್ಟಿ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ಮೇಲೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದು ಎಲ್ಲ ಚೆನ್ನಾಗಿ ಕುದಿಬೇಕು. ಇವಾಗ ಟೊಮೊಟೊ ಕರ್ರಿ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತಿನ್ಬೋದು. ಇದು ಚೆನ್ನಾಗಿ ಒಂದು ಕುದಿ ಬರಲಿ. ನೋಡಿ, ಇಷ್ಟು ಕುದೀತಾ ಇರಬೇಕು. ಇವಾಗ ಪಕ್ಕಕ್ಕೆ ತೆಗೆದುಬಿಟ್ಟು ಈ ಈರುಳ್ಳಿ ಬಾಡಿಸ್ಬಿಟ್ಟು ಹಾಕ್ಬಿಡೋಣ. ಈ ಈರುಳ್ಳಿಗೆ ಒಂದು 5-6 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಬಾಡಿಸ್ಬಿಟ್ಟು ಹಾಕ್ತೀನಿ. ನೋಡಿ, ಈ ರೀತಿ ಈರುಳ್ಳಿ ಬಾಡಿಸ್ಬಿಟ್ಟು ಇದಕ್ಕೆ ಹಾಕಿದ್ರೆ ಆಯಿತು ಇದರದ್ದು ರೆಸಿಪಿ. ಟೊಮೊಟೊ ಕರ್ರಿ ರೆಡಿಯಾಗಿದೆ. ನೋಡಿ, ಸ್ವಲ್ಪ ಸೌತೆಕಾಯಿ, 1 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, 1 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇವಾಗ ಸ್ವಲ್ಪ ಮೊಸರು ಹಾಕಿ ಕಲಸೋಣ. ನಮಗೆ ಎಷ್ಟು ಬೇಕು ಮೊಸರು ಅಷ್ಟು ಹಾಕ್ಕೊಳ್ಳೋದು. ಇದೆಲ್ಲ ಮಿಕ್ಸ್ ಮಾಡಿದ್ರೆ ಸೌತೆಕಾಯಿ ರಾಯಿತ, ಟೊಮೊಟೊ ಬಾತ್ಗೆ ರೆಡಿ. ಇವಾಗ ಸರ್ವ್ ಮಾಡಿಕೊಡೋಣ. ಕ್ಲೀನಾಗಿ ಕಲಿಸ್ತೀನಿ. ನೋಡಿ, ರುಬ್ಬದೆ ಮಾಡಿರೋದು ಟೊಮೊಟೊ ರೈಸ್ ಬಾತ್, ಬೆಳಗಿನ ಬ್ರೇಕ್ಫಾಸ್ಟು ಸೌತೆಕಾಯಿ ರಾಯಿತ. ಈ ರೀತಿ ಒಮ್ಮೆ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಮಸಾಲೆ ಮಜ್ಜಿಗೆ ಮಾಡೋದಕ್ಕೆ ಜೀರಿಗೆ ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ. ಈಗ 1 ಲೋಟ ಮೊಸರನ್ನ ಕಡ್ದಿದ್ದೀನಿ, ಮಂತಲ್ಲಿ ಕಡ್ಕೊಂಡಿದ್ದೀನಿ, ಗಟ್ಟಿ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಇದನ್ನು 2 ಸ್ಪೂನ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದರೊಳಗಡೆ ಇವಾಗ ಇದನ್ನು ರುಬ್ಕೊಳ್ತೀನಿ. ಕಡ್ದಿರೋ ಮಜ್ಜಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಜಾರ್ ಒಳಗೆ ಹಾಕ್ಕೊಂಡು ಈ ರೀತಿ ರುಬ್ಕೊಂಡಿದ್ದೀನಿ. ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ. ಇನ್ನು ಉಪ್ಪು ಹಾಕೋದು ಬೇಡ. ಇದು ಮಜ್ಜಿಗೆ 1 ಲೋಟ ಮೊಸರನ್ನ ಸ್ವಲ್ಪ ನೀರು ಹಾಕಿ ಕಟ್ಕೊಂಡಿದ್ದೀನಿ. ಗಟ್ಟಿಗೆ ಇರಬೇಕು. ಕುಡಿಯುವಾಗ ನೀರು ಹಾಕಿ ಕೊಡ್ಬೋದು. ಅನ್ನಕ್ಕೆ ಮಾತ್ರ ಗಟ್ಟಿಗೆ ಇರಲಿ. ಬಿಸಿಲಿಂದ ಬಂದವ್ರಿಗೂ ಕೊಡ್ಬೋದು ಮಜ್ಜಿಗೆ ನೀರು ಹಾಕಿ ಸ್ವಲ್ಪ. ಇದು ಅನ್ನಕ್ಕೆ ಇಷ್ಟು ಗಟ್ಟಿ ಇರಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಸಾಲೆ ಮಜ್ಜಿಗೆ ರೆಡಿಯಾಗಿದೆ.
ಈ ರೀತಿ ಮಾಡ್ಕೊಂಡು ಅನ್ನಕ್ಕೆ ಊಟ ಮಾಡಿ ನೋಡಿ. ಬಂದವ್ರಿಗೆ ನೆಂಟ್ರು ಬಂದಾಗ ಬಿಸಿಲಲ್ಲಿ ಲೋಟಕ್ಕೆ ಸ್ವಲ್ಪ ಇದು ನೀರು ಹಾಕಿ ತೆಳ್ಳಗೆ ಕೊಡಿ. ಈ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.